ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ತಣ್ಣೀರಳಕ್ಕೆ ಹೋಗ್ತಾ ಇದೀವಿ ಪಪ್ಪ ಮನೆಗೆ. ಪಪ್ಪನೇ ಬಂದು ಪಿಕ್ ಮಾಡಿದ್ರು ಒಂದು 3 o'clock ಹಾಗೆ. ಹಾಗಾಗಿ ಹೊರಟ್ವಿ. ಹೋದ ತಕ್ಷಣ ಕಾಫಿ ಬ್ಲಾಸಮ್ ಆಗಿತ್ತು ನೋಡಿ, ಖುಷಿಯಾಗಿ ಒಂದು ವಿಡಿಯೋಸ್ ತಗೊಳ್ಳೋಣ ಅಂತ ಹೋಗಿ ಫೋಟೋ ವಿಡಿಯೋಸ್ ತಗೊಂಡೆ. ಹಾಗೆ ಅದ್ರ ಹತ್ರ ಎಲ್ಲ ಒಂದು ಸ್ವಲ್ಪ ಗಿಡಗಳಿತ್ತು, ಅದ್ರ ಫೋಟೋ ತಗೊಂಡು ಪಪ್ಪನಿಗೆ ಕೇಕ್ ಕಟ್ ಮಾಡಿಸೋಣ ಅಂತ ಬಂದು ಕೇಕ್ ಎಲ್ಲ ತಂದು ಹೋಯ್ತ್ವಿ. ಅಂತ ಪಪ್ಪ ರೆಡಿಯಾಗಿ ಬಂದು ಕೇಕ್ ಎಲ್ಲ ಕಟ್ ಮಾಡಿದ್ರು. ರೆಡ್ ವೆಲ್ವೆಟ್ ಕೇಕ್ ಮಾಡಿಸಿದ್ವಿ, ತೊಗೊಂಡು ಹೋಗಿದ್ವಿ. ತುಂಬ ಚೆನ್ನಾಗಿತ್ತು. ನನ್ನ ಮಗ ಪಪ್ಪನಿಗೆ ಕೇಕ್ ತಿನ್ನಿಸ್ತಾನೆ ಅಂತ ಅವ್ರು ಅಂದ್ಕೊಂಡ್ರೆ ಅವ್ರ ಫುಲ್ ಕ್ರೀಮ್ ಎಲ್ಲ ಮುಖಕ್ಕೆ ಹಾಕ್ತಾ ಇದ್ದಾನೆ. ನಂತರ ಎಲ್ಲರಿಗೂ ಪಪ್ಪ ಕೇಕ್ ಎಲ್ಲ ಕಟ್ ಮಾಡಿ ಕೊಟ್ಟರು. ನಾವು ಕೂಡ ಪಪ್ಪನಿಗೆ ಕೇಕ್ ಎಲ್ಲ ತಿನ್ನಿಸಿದ್ವಿ. ನಾನು ಕೂಡ ಕೇಕ್ನ ತೊಗೊಂಡು ತಿಂದೆ. ತುಂಬಾ ಚೆನ್ನಾಗಿತ್ತು ಕೇಕು. ನಂತರ ಜ್ಯೂಸು ಎಲ್ಲ ತೊಗೊಂಡು ಹೋಗಿದ್ವಲ್ಲ, ಎಲ್ಲನೂ ಉಳ್ಕೊಂಡು ರೆಡಿ ಮಾಡಿದ್ವಿ. ಅಷ್ಟರಲ್ಲಿ ಜ್ಯೂಸ್ ಎಲ್ಲ ಒಯ್ದಿಟ್ಟಿದ್ವಿ. ಸ್ನ್ಯಾಕ್ಸ್ ಕೂಡ ತೊಗೊಂಡೋಗಿದ್ವಿ. ಸ್ವಲ್ಪ ಎಲ್ಲನೂ ಕುತ್ಕೊಂಡು ತಿಂತಾಯಿದ್ವಿ. ಅಷ್ಟರಲ್ಲಿ ನಮ್ಮ ಮಮ್ಮಿ ಹೋಗಿ ಅಕ್ಕಿ ರೊಟ್ಟಿ ಚಿಕನ್ ಫ್ರೈ ಮಾಡಿದ್ರು. ಹೋಗ್ತಾ ನಾವು ಚಿಕನ್ ತೊಗೊಂಡೋಗಿದ್ದು ಪಟ್ ಅಂತ ಬೇಗ ಮಾಡಿ ರೆಡಿ ಮಾಡಿಟ್ಟಿದ್ರು. ಅದನ್ನು ಕೂಡ ತಿಂದ್ವಿ. ಬೇಗ ಒಂದೊಂದು ರೊಟ್ಟಿ ಈ ಥರ ತಿಂದು ನಂತರ ಜ್ಯೂಸ್ ಎಲ್ಲ ಕುಡಿಯೋಣ ಅಂದ್ಬಿಟ್ಟು ಜ್ಯೂಸ್ ಎಲ್ಲ ಕುಡಿದ್ವಿ. ನನ್ನ ಮಗನಿಗಂತೂ ನಮ್ಮ ಪಪ್ಪನ ಮನೆಗೆ ಹೋಗೋದು ಅಂತಂದರೆ ತುಂಬ ಖುಷಿ. ಅಲ್ಲಿ ಹೋಗ್ದಂಗೆ ಬೇಕಾಬಿಟ್ಟು ಕುತ್ಕೊಂಡು ಕುಣಿಬೋದು. ತೋಟ ಗದ್ದೆ ಫುಲ್ಲು ಮುಂದೆ ಜಾಗ ಇದೆ, ಆಟ ಆಡ್ಕೊಂಡಿರ್ತಾನೆ. ಅಲ್ಲಿ ಹೋದರೆ ಕೈಗೆ ಸಿಗಲ್ಲ. ನಂತರ ಒಂದು ಸ್ವಲ್ಪ ಫೋಟೋ ಶೂಟ್ ಮಾಡ್ಕೊಳ್ಳೋಣ ಬೆಳಕಿದ್ದಂಗೆ ಅಂತ ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡ್ವಿ. ಒಂದು ಮಮ್ಮಿದು ನಮ್ಮ ಜೊತೆಗೆ, ನನ್ನ ಮಗನ ಜೊತೆಗೆ ಎಲ್ಲ. ನನ್ನ ಮಗನಿಗೆ ನಮ್ಮ ಪಪ್ಪ ಅಂದರೆ ಭಾಳ, ಏನು ಮಾಡಿದ್ರು ಬೈಯಲ್ಲ ಹೊಡಿಯಲ್ಲ. ಅದಕ್ಕೆ ಅವರಿಂದನೇ ಸುತ್ತಾ ಇರ್ತಾನೆ ಯಾವಾಗಲೂ. ಅದಾದ ನಂತರ ಒಂದು ಸ್ವಲ್ಪ ಶಟಲ್ ಆಡೋಣಮ್ಮ ಅಂತ ಕರಿತಾ ಇದ್ದ. ಶಟಲ್ ಎಲ್ಲ ಇಟ್ಕೊಂಡು ರೆಡಿ ಆಗಿಬಿಟ್ಟಿದ್ದ. ಅಷ್ಟರಲ್ಲಿ ನಮ್ಮ ಮಮ್ಮಿನೂ ಅವನ ಜೊತೆ ಒಂದು ಸ್ವಲ್ಪ ಶಟಲ್ ಆಡೋಣ ಅಂತ ಬಂದು ಶಟಲ್ ಎಲ್ಲ ಆಡ್ಕೊಂಡ್ರು. ನಂತರ ಎಲ್ಲರೂ ಎಕ್ಸ್ಚೇಂಜ್ ಮಾಡಿಕೊಂಡು ಎಲ್ಲರೂ ಒಂದೊಂದು ರೌಂಡ್ ಆಡೋಣ ಅಂತ ಅಂದ್ಬಿಟ್ಟು ಆಟಾಡಿದ್ವಿ. ಪಪ್ಪನ ಜೊತೆ ಅವ್ನಿಗೆ ಆಟ ಆಡೋದು ಅಂದರೆ ತುಂಬ ಇಷ್ಟ. ಅವ್ನು ಹೆಂಗೆ ಹೇಳ್ತಾನೋ ಹಂಗೆ ನಮ್ಮ ಪಪ್ಪ ಕೇಳ್ತಾರೆ, ಏನೂ ಮಾತಾಡೋಲ್ಲ. ಹಾಗಾಗಿ ಅದಾದ ನಂತರ ನಾನು ನಮ್ಮ ಪಪ್ಪ ಎಲ್ಲ ಸ್ವಲ್ಪ ಶಟಲ್ ಆಡಿದ್ವಿ. ತುಂಬ ಚೆನ್ನಾಗಿತ್ತು, ತುಂಬ ಖುಷಿ ಆಯಿತು. ಇವತ್ತು ಲಾಸ್ಟ್ ಮಂತ್ ಬಂದಿದ್ದೆ ಮಮ್ಮಿ ಬರ್ಡೇಗೆ ಅಂತ, ಆಮೇಲೆ ಬರೋಕ್ಕಾಗಿರಲಿಲ್ಲ. ಇದಾದ ನಂತರ ನಮ್ಮ ಪಾಪುಗೆ ಶಟಲ್ ಬ್ಯಾಟ್ ಕೊಟ್ಟು ಮಮ್ಮಿ ತರಕಾರಿ ಕೊಡ್ತೀನಿ ಅಂತ ಹೊರಟರು. ನಾನು ಕೂಡ ಇಲ್ಲೊಂಚೂರು ರೋಸಾ ಅದು ಇದು ಇತ್ತು, ಅದ್ರ ಫೋಟೋಸ್ ಎಲ್ಲ ತೊಗೊಂಡೆ. ನಮ್ಮ ಚುಕ್ಕಿದು ಲೀಸನ್ದು ಫೋಟೋ ಇಲ್ಲದೆ ನಾವು ಮನೆಯಿಂದ ಹೊರಡೋದೇ ಇಲ್ಲ. ಪ್ರತಿ ಸಲ ಹೋದಾಗಲೂ 2 ನಾಯಿಗಳದ್ದು ಫೋಟೋಸ್ ತೊಗೋತೀವಿ. ಈಗ ನೋಡಿ ನಾವು ಬಂದಿದ್ದಕ್ಕೆ ಹೆಂಗೆ ಖುಷಿಯಾಗಿ ಕುಣಿತಾ ಇದ್ದಾಳೆ ಚುಕ್ಕಿ. ತುಂಬ ಜೋರು, ಇದು ಕಚ್ಬಿಡುತ್ತೆ, ಯಾವಾಗಲೂ ಕಟ್ಟಾಕೇ ಇರ್ತಾರೆ. ಲೀಸಾ ಅಂತೂ ತುಂಬ ಸಾಫ್ಟ್ ಪಾಪ ಇದು. ಆದರೆ ವಿಡಿಯೋ ಫೋಟೋಸ್ ತೆಗೆಯೋದು, ನಾವು ಮಾತಾಡೋದೆಲ್ಲ ಇದಕ್ಕೆ ಗೊತ್ತಾಗುತ್ತೆ. ಗುಹನ್ ಅಂದರೆ ಇವೆರಡಕ್ಕೂ ತುಂಬ ಇಷ್ಟ. ಆ ಚುಕ್ಕಿಗಾಗಲ್ಲ, ಇವ್ರಿಗಂತೂ ತುಂಬಾ ಇಷ್ಟಪಡುತ್ತೆ. ಅದಾದ ನಂತರ ಒಂದು ಸ್ವಲ್ಪ ಗಿಡಗಳದ್ದೆಲ್ಲ ಫೋಟೋಸು, ಅಲ್ಲಿ ಬೆಳೆದಿರೋದೆಲ್ಲ ತೊಗೊಂಡೆ. ಇದೆಲ್ಲ ಬದನೆಕಾಯಿ ಗಿಡಗಳು, ಸಸಿಗಳು ಮಾಡಿಟ್ಟಿದ್ದಾರೆ. ಲಾಸ್ಟ್ ಟೈಮ್ ಅದೆಲ್ಲ ಚಿಕ್ಕದಿತ್ತು. ಈಗಾಗಲೇ ಎಲ್ಲ ಫಸಲು ಬಿಟ್ಟಿದೆ ನೋಡಿ. ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ, ಹಾಗೆ ಬೀನ್ಸ್ ಎಲ್ಲ ಹಾಕಿದ್ದು ಲಾಸ್ಟ್ ಟೈಮ್ ತೋರಿಸಿದ್ದೆ ಅಲ್ಲ. ನೋಡಿ ಬೀನ್ಸ್ ಎಲ್ಲ, ಈ ಸತಿ ಬೀನ್ಸ್ ಎಲ್ಲ ಬಿಟ್ಟಿದೆ. ಎಳೆ ಬೀನ್ಸು ತುಂಬ ಫ್ರೆಶ್ ಆಗಿತ್ತು. ಅಲ್ಲಿಂದನೇ ಕಿತ್ಕೊಟ್ರು ಮಮ್ಮಿ ಎಲ್ಲ ನನಗೆ. ನಾನು ಬೀನ್ಸ್ ಎಲ್ಲ ಸ್ವಲ್ಪ ಸಾಕು ಅಂತ ಬಂದೆ. ಮತ್ತೆ ಯೋಚನೆ ಆಯಿತು ತೊಗೊಬರ್ಬೋದಿತ್ತು ಪಲ್ಯ ಮಾಡೋದಕ್ಕೆ ಅಂತ. ಹಾಗೆ ಬಸಳೆ ಕೂಡ ತುಂಬ ಫ್ರೆಶ್ ಆಗಿತ್ತು. ಕರಿಬೇವು ಎಲ್ಲ ನೀರು ಬಿದ್ದಿತ್ತಲ್ಲ, ಮಳೆ ನೀರು, ಒಂದು ದಿನ ಎಲ್ಲ ಫ್ರೆಶ್ ಆಗಿ. ಹಾಗಲಕಾಯಿ ಬಳ್ಳಿ ಇದು. ಹಾಗೆ ಇದು ಒಂದು ಫ್ಲಾಸ್ ಟೀ ಎಲ್ಲ ಮಾಡ್ತಾರೆ. ಇದು ಗಾಂಧಾರಿ ಮೆಣಸಿನ್ಕಾಯಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಗ್ಯಾಸ್ಟ್ರಿಕ್ ಕೂಡ ಆಗಲ್ಲ, ಖಾರವಾಗಿರುತ್ತೆ ಇದು. ಹಾಗೆ ಎಲ್ಲನೂ ಕಟ್ ಮಾಡಿ ನಮ್ಮ ಮಮ್ಮಿ ಬ್ಯಾಗಿಗೆಲ್ಲ ಹಾಕ್ಕೊಟ್ಟಿದ್ರು. ಮನೆಗೆ ಬಂದಂಗೆ ಎಲ್ಲನೂ ಪ್ಯಾಕ್ ಮಾಡಿದೆ. ಕೇಕು, ಚಿಕನ್ನು, ಎಲ್ಲ ಥರ ವೆಜಿಟೇಬಲ್ಸ್ ಕೂಡ ಕೊಟ್ಟಿದ್ದರು. ಕರಿಬೇವು ನೋಡಿದ್ರೆ ಅಷ್ಟು ಖುಷಿಯಾಗುತ್ತೆ, ಅಷ್ಟು ಫ್ರೆಶ್ ಆಗಿತ್ತು. ಹಾಗೆ ಪಪ್ಪ ನಾವು ಹೋಗ್ತೀವಿ ಅಂತ ಗೊತ್ತಾದ ತಕ್ಷಣ ಸಪೋಟ ಕೂಡ ಕಿತ್ತಿಟ್ಟಿದ್ರು. ಹಣ್ಣು ಕೂಡ ನನ್ನ ಮಗನಿಗೆ ತುಂಬ ಇಷ್ಟ, ಅದನ್ನು ಕೂಡ ಕಿತ್ತಿಟ್ಟಿದ್ರು. ಫ್ರೆಶ್ ಬೀನ್ಸ್ ಕೂಡ ತೊಗೊಂಬಂದ್ವಿ ಮನೆಗೆ.
ಹಾಗೆ ಬಸಳೆ ಸೊಪ್ಪೆಲ್ಲ ಒಂಚೂರು ತಗೊಂಡು ಜಾಸ್ತಿನೇ ತಗೊಟ್ಟಿದ್ರು, ತಂಪದು ಅಂತ, ಹೀಟ್ಗೆ ಎಲ್ಲ ಒಳ್ಳೆಯದು ಅಂತ.